ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ಯುವರಾಜ್ ಗೌಡ ಮಿರ್ಜಿ ಮಾತಾಡ್ತಾ ಇರೋದು. ಕಾಂಗ್ರೆಸ್ ಸಮಾವೇಶದಲ್ಲಿ ನರೇಂದ್ರ ಮೋದಿಜಿ ಅವರನ್ನು ಸಮಾಧಿ ಮಾಡ್ತೀವಿ ಅಂಥೇಳಿ ಏನು ಕಾಂಟ್ರವರ್ಷಿಯನ್ನು ಇವತ್ತು ಕಾಂಗ್ರೆಸ್ ಸರ್ಕಾರ ಸಮಾವೇಶದಲ್ಲಿ ಮಾಡಿಕೊಂಡಿದೆ, ಅದಕ್ಕೆ ಪ್ರತೀಕಾರವಾಗಿ ಒಂದಿಷ್ಟು ಮಾತುಗಳಿವೆ. ಆ ಮಾತುಗಳನ್ನ ಹೇಳ್ತಾ ಹೋಗ್ತೀನಿ. ನರೇಂದ್ರ ಮೋದಿಜಿಯವರನ್ನು ಸಮಾಧಿ ಮಾಡ್ತೀವಿ ಅಂಥೇಳಿ ಕಾಂಗ್ರೆಸ್ನ ಕೆಲವು ಈ ಹೆಣ್ಣು ಮಕ್ಕಳಿದಾರಲ್ಲ, ಸಮಾವೇಶದಲ್ಲಿ ಬಂದು ಮಾತನಾಡೋಕ್ಕೆ ಅಥವಾ ಎಲ್ಲೆಲ್ಲೋ ನಿಂತ್ಕೊಂಡು ಮಾತನಾಡೋಕ್ಕೆ, ಮೋದಿಯವ್ರನ್ನ ಸಮಾಧಿ ಮಾಡ್ತೀವಿ ಅನ್ನಲಿಕ್ಕೆ ಇವ್ರಿಗೆ ಏನು ಬರೆದಿದ್ದಾರೆ ಅನ್ನೋದನ್ನು ಇಲ್ಲಿ ನೇರವಾಗಿ ಹೇಳ್ತೀನಿ ನೋಡಿ. ಸೌಧ ಒಂದು ಕ್ರಿಯೇಟ್ ಮಾಡಿ, ಅಂದರೆ ಆ ಮಾತುಗಳನ್ನು ಮೋದಿಜಿಯವರನ್ನ ಸಮಾಧಿ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಕ್ರಿಯೇಟ್ ಮಾಡಿ ಅದನ್ನು ಹೇಳಿದರೂ ಕೂಡ ಆ ಸಂದರ್ಭದಲ್ಲಿ ಸುಮ್ಮನೆ ಅದನ್ನು ಒಪ್ಪಿಕೊಂಡಿರುವುದು ಕಾಂಗ್ರೆಸ್ ಪಕ್ಷದ ಮೊದಲನೇ ತಪ್ಪಾಗಿದೆ ಅಂತ ಕಿರಣ್ ರಿಜಿಜು ಕೇಂದ್ರ ಸಚಿವ ಅವರು ಹೇಳ್ತಾ ಇದ್ದಾರೆ. ಇವತ್ತು ಅವರು ಒಂದು ಕೇಂದ್ರದ ಸಭೆಯಲ್ಲಿ ಕೂಡ ಅವರೀಗ ಪ್ರಸ್ತಾಪ ಪಡಿಸ್ತಾ ಇರೋದೇನೆಂದರೆ, ಕಾಂಗ್ರೆಸ್ ರ್ಯಾಲಿಯಲ್ಲಿ ಮೋದಿಯವರನ್ನು ಸಮಾಧಿ ಮಾಡ್ತೀವಿ ಎಂದಿದ್ದಾರೆ, ಕ್ಷಮೆಯನ್ನು ಯಾಚಿಸಬೇಕು. ಒಬ್ಬ ದೇಶದ ಪ್ರಧಾನಿ ನರೇಂದ್ರ ಮೋದಿಜಿಯವರನ್ನು ಸಮಾಧಿ ಮಾಡ್ತೀವಿ ಅಂತೇಳಿ ಹೇಳಲಿಕ್ಕೆ ಹೊರಟಿದಾರಲ್ಲ, ಇದು ಯಾವ ನ್ಯಾಯ ಅಂಥೇಳಿ ಈಗ ಕಿರಣ್ ರಿಜಿಜು ಕೇಂದ್ರ ಸಚಿವ ಅವರು ಇದನ್ನು ಮಾತಾಡಿದ್ದಾರೆ. ಸೊ ಇದೆಲ್ಲ ಬೇರೆ. ನರೇಂದ್ರ ಮೋದಿಯವರನ್ನು ಸಮಾಧಿ ಮಾಡ್ತೀವಿ ಅಂತ ಹೇಳಲಿಕ್ಕೆ ಈ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಮತ್ತು ಇಂಥ 100 ಗಾಂಧಿಗಳು ಹುಟ್ಕೊಂಡ್ರು ನರೇಂದ್ರ ಮೋದಿಜಿಯವರನ್ನು ಸಮಾಧಿ ಮಾಡಲಿಕ್ಕೆ ಆಗೋದಿಲ್ಲ. ಇದು ನಿಮಗೆ ಬಹಳ ದೊಡ್ಡ ಹೊಡೆತ ಬೀಳುತ್ತೆ ಮುಂದಿನ ಚುನಾವಣೆಯಲ್ಲಿ ಅನ್ನೋದು ಬಹಳ ತೀರಾ ಹೊಡೆತ ಬೀಳುತ್ತಿದ್ದು. ದೇಶದ ಒಬ್ಬ ಪ್ರಧಾನಿಯನ್ನು ನಾವು ಏನು ಸಮಾಧಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಕೀಳಿರಿಮೆ ಇದೆಯಲ್ಲ, ಬಹಳ ಅಂದರೆ ಕೀಳಿರಿಮೆ ಇದು. ನಿಮ್ಮ ಕಾಂಗ್ರೆಸ್ ಪಕ್ಷದ ಘನತೆ ಗೌರವಕ್ಕೆ ಧಕ್ಕೆ ತಂದಂಥ ಮಾತಿದು. ಒಬ್ಬ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನು ಸಮಾಧಿ ಮಾಡ್ತೀವಿ, ಅವರನ್ನು ಸಾಯಿಸ್ತೀವಿ ಅನ್ನಲಿಕ್ಕೆ ನಿಮಗೆ ಯಾವ ಅರ್ಹತೆಯೂ ಇಲ್ಲ. ವೋಟ್ ಬ್ಯಾಂಕ್ ಕಳ್ಳು ಚೂರಿ ಆಗಿದೆ, ವೋಟ್ ಬ್ಯಾಂಕ್ ಎಲ್ಲ ನಮ್ಮದು ಕಚ್ಕೊಂಡಿದ್ದಾರೆ, ಮತಗಳತನ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ ಪಕ್ಷಕ್ಕೆ ಸ್ವಲ್ಪ ಜ್ಞಾನ ಇಲ್ವಾ? ಹಾಗಾದರೆ ಕರ್ನಾಟಕದಲ್ಲಿ 113ಗಿಂತಲೂ ಹೆಚ್ಚು ಸೀಟ್ಗಳು ಕಾಂಗ್ರೆಸ್ ಗೆದ್ಕೊಂಡು ಬರ್ತಲ್ಲ, ಆ ಟೈಮ್ನಲ್ಲಿ ಮತಗಳತನ ಆಗಲಿಲ್ವಾ ಕರ್ನಾಟಕ ಕಾಂಗ್ರೆಸ್ ಪಕ್ಷದಲ್ಲಿ? ಸೊ ನೀವು ಗೆದ್ದಿರೋದು ಮಾತ್ರ ಮತಗಳತನ ಇಲ್ಲ, ಇನ್ನೊಬ್ರು ಗೆದ್ದಿರೋದು ಮತಗಳತನ ಅಂತ ಹೇಳ್ತಕ್ಕಂಥ ಕಾಂಗ್ರೆಸ್ನ ಮೊದಲ ಈ ಕೀಳಿರಿಮೆಯನ್ನು, ಇಂಥ ನಾಲಾಯಕ ನೀಚವಾಗಿರ್ತಕ್ಕಂಥ ನಿಚುತವನ್ನು ನೀವು ಮೊದಲು ಬಿಡಬೇಕಾಗಿರ್ತಕ್ಕಂಥದ್ದು ಭಾಳ ಮುಖ್ಯ ಆಗಿದೆ. ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ಕ್ಷಮೆ ಕೇಳಲೇಬೇಕೆಂದು ಬಿಜೆಪಿಗರು ಇವತ್ತು ದೊಡ್ಡ ಮಟ್ಟದ ಪಟ್ಟಣ ಹೋರಾಟವನ್ನು ಮಾಡಕತ್ತಾರಲ್ಲ, ಅದು ಭಾಳ ದೊಡ್ಡ ಮಟ್ಟದ ಹೋರಾಟ. ಇವತ್ತು ನಿಮಗೆ ಹೇಳ್ತೀನಿ, ಇಲ್ಲಿ ಗಮನಿಸೋದಾದರೆ ನಾವು JP ನಡ್ಡಾ ಕೇಂದ್ರ ಆರೋಗ್ಯ ಸಚಿವ ಪ್ರಧಾನಮಂತ್ರಿಗಳ ಸಾವು ಬಯಸಿದ್ದು ತಪ್ಪು ಅಂತೇಳಿ ಅವರು ಕೂಡ ಇವತ್ತು ನಡ್ಡಾ ಅವರು ಕೂಡ ಹೋರಾಟ ಮಾಡತ್ತಾರೆ ಇವತ್ತು ಸಭೆಯೊಳಗಡೆ. ಸೊ ಎಂಥ ನೀಚ ವ್ಯಕ್ತಿತ್ವವನ್ನು ಈ ರಾಹುಲ್ ಗಾಂಧಿಯವರಾಗಿರ್ಬೋದು ಅಥವಾ ಸೋನಿಯಾ ಗಾಂಧಿಯವರಾಗಿರ್ಬೋದು ಹೊಂದ್ಕೊಂಡಿದ್ದಾರೆ ಅಂತಂದ್ರೆ, ಆ ಹೇಳಿದಂಥ ಮಾತನ್ನು ಸಮರ್ಥಿಸ್ಕೊಂಡಿದ್ದಾರೆ. ಆ ಟೈಮ್ನಲ್ಲಿ ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರಲ್ಲ, ಇಂತಹವರನ್ನು ಯಾವುದರಲ್ಲಿ ಹೊಡೆದ್ರು ಕೂಡ ಕಡಿಮೆ. ಏನೇ ಇರಲಿ, ರಾಹುಲ್ ಗಾಂಧಿ ಏನೇ ಇರಲಿ, ಸೋನಿಯಾ ಗಾಂಧಿ ಅವರು ಏನೇ ಇರಲಿ, ಬಟ್ ಇರುವಂತಹ ನ್ಯಾಯ, ನೀತಿ, ಸಂಸ್ಕೃತ, ಭಾರತದ ನಡತೆ, ಗೌರವ ಇವೆಲ್ಲದಕ್ಕೂ ಕೂಡ ಧಕ್ಕೆ ತಂದಿದ್ದು ಒಬ್ಬ ಪ್ರಧಾನಮಂತ್ರಿಯವರನ್ನು ಸಾವು ಬಯಸೋದು, ಒಬ್ಬ ಪ್ರಧಾನಮಂತ್ರಿ ಸಾವು ಬಯಸೋದು, ಒಬ್ಬರ ಸಾವು ಬಯಸೋದಂದ್ರೇ ಕೆಟ್ಟದ್ದು. ಅದು ನಮ್ಮ ಭಾರತದ ಸಂಸ್ಕೃತ ಅಲ್ಲ. ಅಂಥದ್ರಲ್ಲಿ ದೇಶದ ಪ್ರಧಾನಮಂತ್ರಿ ಒಂದು ಅದ್ಭುತವಾದಂಥ ಶಿಲೆ ಅಂತಾನೆ ಹೇಳ್ಬೋದು. ಮೋದಿಜಿಯವರನ್ನು ಸಾವು ಬಯಸಿದಂಥ ಕಾಂಗ್ರೆಸ್ ಇದೆಯಲ್ಲ, ಈ ಕಾಂಗ್ರೆಸ್ ಸರ್ಕಾರ ಇವತ್ತಲ್ಲ ನಾಳೆ ಸರ್ವನಾಶ ಆಗ್ತದೆ. ಸಾವು ಬಯಸಲಿಕ್ಕೆ ನಿಮಗೆ ಯಾವ ಯೋಗ್ಯತೆಯೂ ಕೂಡ ಇಲ್ಲ. ಒಬ್ಬ ದೇಶದ ಪ್ರಧಾನಮಂತ್ರಿ ಸಾವನ್ನು ಬಯಸ್ತೀರಿ ಅಂತಂದರೆ ಅವರನ್ನು ನಿತ್ತು ಗೆಲ್ಲಲಿಕ್ಕಾಗೋದಿಲ್ವ? ನಿಮ್ಮ ಎದುರುಗಡೆ ನಿತ್ತು ಗೆಲ್ಲಲಿಕ್ಕಾಗದೆ ಕೈಗೆ ಬಳೆ ತುಟ್ಕೊಂಡಿರುವ ಹಾಗೆ ಅವರ ಸಾವನ್ನು ಬಯಸ್ತೀರಲ್ಲ, ನೀವೆಂಥ ಕಾಂಗ್ರೆಸ್ ಪಕ್ಷದ ನಾಲಾಯಕರು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಇಲ್ಲಿ ಮಾತಾಡ್ಬೋದು. ಎದುರಾಳಿಯನ್ನು ಎದುರಿಗೆ ನಿತ್ತು ಗೆಲ್ಲಲಾಗದೆ ನುಸುಳಿನ ಆಟವನ್ನು ಮಾಡುವಂಥ ನಿಮ್ಮಂಥ ಪಕ್ಷದ ಮುಖ್ಯಸ್ಥರಿಗೆ ಯಾವುದರಲ್ಲಿ ಹೊಡೆದು ಕಡಿಮೆ ನಿಮಗೆ?
ನರೇಂದ್ರ ಮೋದಿಜಿಯವರಿದ್ದರೆ ನಮಗೆ ಗೆಲುವಾಗಲ್ಲ ಅನ್ನುವಂಥದ್ದು ಗುರುತಾಗಿ ಅವರ ಸಾವನ್ನು ಬಯಸ್ತಾ ಇರುವಂಥ ನಿಮ್ಮಂಥ ನೀಚ ಪಕ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಇಂತಹ ಕೆಟ್ಟ ಸ್ಥಿತಿಗೆ ಇಳಿದಿದೆಯಲ್ಲ, ಇದು ಬಹಳ ದೊಡ್ಡ ದುರಾದೃಷ್ಟ ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಅಂತಕ್ಕಂಥ ಮಾತನ್ನು ಭಾಳ ಬಲಿಷ್ಠವಾಗಿ ಮಾತಾಡ್ಬೋದು. ನಾಚಿಕೆ ಆಗಲ್ವಾ ನಿಮ್ಮ ಜನ್ಮಕ್ಕೆ? ಒಬ್ಬ ದೇಶದ ಪ್ರಧಾನಮಂತ್ರಿ ಸಾವನ್ನು ಬಯಸಿದರೆ ಅದನ್ನು ನಾವು ಹೇಳಿಲ್ಲ, ಬೀದಿಯಲ್ಲಿ ಯಾರೋ ಮಾತಾಡಿರೋದು ಅಂತ ಹೇಳ್ತಾರೆ ಆ ಸೋನಿಯಾ ಗಾಂಧಿ ಅವರಿಗೆ. ನಾಚಿಕೆ ಆಗಬೇಕು ಇವರಿಗೆಲ್ಲ. ದೇಶದ ಒಬ್ಬ ಪ್ರಧಾನಮಂತ್ರಿಯ ಸಾವನ್ನು ಬಯಸಿ ಅವರು ಸತ್ತ ಮೇಲೆ ನಾವು ಪ್ರಧಾನಿ ಆಗ್ತೀವಿ ಅಂತಕ್ಕಂತಹ ಆ ಕೊಳಕು ಮಂಡಲದ ಬುದ್ಧಿ ಇದೆಯಲ್ಲ ನಿಮಗೆ, ನಾಚಿಕೆ ಆಗಬೇಕು. ಅವರಿದ್ದಾಗ, ಅವರು ಜೀವಂತವಿದ್ದಾಗ ಅವರನ್ನು ಗೆಲ್ಲಲಿಕ್ಕಾಗದೆ, ಎದುರಿಗೆ ನಿಂತ್ಕೊಂಡು ಗಂಡಸ್ತನ ಶೂರತತ್ವವನ್ನು ತೋರಿಸಲಿಕ್ಕಾಗದೆ ಕಾಂಗ್ರೆಸ್ ಪಕ್ಷ ಇವತ್ತು ನರೇಂದ್ರ ಮೋದಿಜಿಯವರ ಸಾವನ್ನು ಬಯಸಿ ಅವರು ಸತ್ತಾದ ಮೇಲೆ ಪ್ರಧಾನಿ ಆಗಬೇಕು, ನಮಗೆ ಅಧಿಕಾರ ಸಿಗುತ್ತೆ ಅಂತಕ್ಕಂತಹ ಇಂತಹ ನೀಚ ಅಧರ್ಮದಿಂದ ಹೊಂಟಿರುವಂಥ ನಿಮ್ಮ ಧರ್ಮ ಏನಿದೆಯಲ್ಲ, ಅದು ಬಹಳ ಅಧರ್ಮವಾಗಿ ಹೊಂಟಿರುವಂಥದ್ದು. ನಿಮ್ಮಲ್ಲಿ ಧರ್ಮ ತತ್ವ ಅನ್ನೋದೇ ಇಲ್ಲ. ಹಾಗಾಗಿ ಇವತ್ತು ನಿಮ್ಮ ಕಾಂಗ್ರೆಸ್ ಮಣ್ಣು ಮಕಾಡೆ ಆಗೋದಂತೂ ಸತ್ಯ. ನೀವು ಮೋದಿಜಿಯವರನ್ನು ಸಮಾಧಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಏನು ಘೋಷಣೆಯನ್ನು ಹೇಳಿದಿರಲ್ಲ ನಿಮ್ಮ ಕಾಂಗ್ರೆಸ್ ಸಮಾವೇಶದಲ್ಲಿ, ಇನ್ನು ಈ ಭಾರತದ ಜನತೆ ಹೇಳ್ತಾರೆ ಈ ಕಾಂಗ್ರೆಸ್ ಪಕ್ಷವನ್ನೇ ಸಮಾಧಿ ಮಾಡ್ತೀವಿ ಅಂತ. ಅವಾಗೇನು ಕಿಸಿತೀರಾ ನೀವು? ಅವಾಗೇನು ಕಿಸಿತೀರಾ? ತಪ್ಪು ತಡೆಗಳನ್ನು ಹೋರಾಟವನ್ನು ಮಾಡ್ತಾ, ನಿಮ್ಮಂಥ ಸಮಾವೇಶಗಳನ್ನು ಮಾಡ್ತಾ ಬೆನ್ನಿಗೆ ಚೂರಿ ಹಾಕಿದ್ರು, ಹೋಟಿಗೆ ಚೂರಿ ಹಾಕಿದ್ರು, ಮತಗಳ್ಳತನ ಮಾಡಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ಅಂತ ಹೇಳುವಂಥ ನೀವುಗಳು ರಾಜ್ಯಗಳಲ್ಲಿ 113 ಸೀಟ್ಗಳಿಗಿಂತ ಜಾಸ್ತಿ ಬಂದಾಗ ಆವಾಗ ನಿಮಗದು ಮತಗಳ್ಳತನ ಅನಿಸ್ಲಿಲ್ವಾ? ಕಾಂಗ್ರೆಸ್ ಗೆದ್ದರೆ ಅದು ಮತಗಳ್ಳತನ ಅಲ್ಲ, BJP ಗೆದ್ದರೆ ಅದು ಮತಗಳ್ಳತನ. ಮೊದಲು ಇಂತಹ ಚೂಟಾಟಿಕೆಯನ್ನು ಬಿಡಿ, ಮೊದಲೇ ಕೈಗೆ ಬೆಳೆ ತುಟ್ಕೊಂಡು ಆಡುವಂಥ ಆಟಗಳನ್ನು ಬಿಡಿ. ಮೊದಲು ಗಂಡಸ್ತನ ಶೂರ ತತ್ವದಿಂದ ಗೆಲ್ಲಿಕ್ಕೆ ಟ್ರೈ ಮಾಡಿ. ನರೇಂದ್ರ ಮೋದಿಯವರ ಸಾವು ಬಯಸಿ ಅವರು ಸತ್ತ ಮೇಲೆ ನಾನು ಪ್ರಧಾನಿ ಆಗ್ತೀನಿ ಅಂತ ಅನ್ಕೊಳ್ಳೋಕೆ ಹೋಗಬೇಡಿ. ನರೇಂದ್ರ ಮೋದಿಜಿಯವರಿಗೆ ನೀವು ಸಾವು ಬಯಸಿದ್ದೀರಾ ಅಂದರೆ ಅವರು ಇನ್ನೂ ಸಾವು ಬಹಳ ದೂರ ಇದೆ ಅಂತ ಅನ್ಕೋಬಹುದು, ಬಹಳ ದೂರದಲ್ಲೇ ಇದೆ. ಅವರು ನಂತರ ಪ್ರಧಾನಮಂತ್ರಿಯ ಸ್ಥಾನದಿಂದ ಕೆಳಗಿಳಿದ ತಕ್ಷಣ ಆದಿ ಯೋಗಿತ್ಯನ ಹತ್ತು ಕೂತ್ಕೊಳ್ತಾರೆ. ಆವಾಗ ನಿಮ್ದು ಏನಿದೆಯೋ ಅದನ್ನು ಮಾಡಿ ತೋರಿಸಿ ಅಂತಕ್ಕಂಥ ಮಾತನ್ನು ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡದ ಭಾರತೀಯನಾಗಿ ಈ ಸಂದರ್ಭದಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಇನ್ನೊಂದಿಷ್ಟು ಮಾತುಗಳಿದೆ. ಪ್ರಧಾನಮಂತ್ರಿಗಳ ಸದನದಲ್ಲಿ ಸೋನಿಯಾ ಗಾಂಧೀಜಿ ಕೂತಿದ್ದಾರೆ ಅಂತಕ್ಕಂಥದ್ದು ಗೊತ್ತಿತ್ತು. ಕ್ಷಮೆಯನ್ನು ಕೇಳಬೇಕು. ಸೋನಿಯಾ ಗಾಂಧಿ ಬಹಳ ಮುಂದುವರೆದಿರ್ತಕ್ಕಂಥದ್ದು, ನಾಲಿಗೆ ಭಾಳ ಬಿಡ್ತಾ ಇರುವಂಥದ್ದು. ಇದು ಕೂಡ ಬಹಳ ಎಲ್ಲೋ ಒಂದು ಕಡೆ ಹೋರಾಟವನ್ನು ಇನ್ನಷ್ಟು ಚುರುಕುಗೊಳಿಸುತ್ತೆ. JP ನಡ್ಡಾ ಕೇಂದ್ರ ಆರೋಗ್ಯ ಸಚಿವರು ಕೂಡ ಈಗ ಆಲ್ಮೋಸ್ಟ್ ಇದರ ವಿರುದ್ಧ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕರ್ನಾಟಕದಲ್ಲೂ ಕೂಡ ಇದರ ವಿರುದ್ಧ ಮಾತನಾಡಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ, BJPಗರೆಲ್ಲರೂ ಕೂಡ ಮತ್ತು ಮೋದಿಜಿಯವರ ಭಕ್ತರು ಇದರ ವಿರುದ್ಧ ನಿಂತ್ಕೊಳ್ಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ಒಂದು ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ವಿಡಿಯೋದಲ್ಲಿ ಸಿಗ್ತೀನಿ. ನಾನು ನಿಮ್ಮ ಯುವರಾಜ್ ಗೌಡ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ.